ಫೋಟೋ ತೆಗಿತಾರ. ಫೈನಲಿ ಸ್ಯಾರಿ ಸಿಕ್ತು. ಸೊ ಎಷ್ಟೆಲ್ಲ ಓಡಾಡಿ ಕೊನೆಗೂ ನಮ್ಮ ಅತ್ತೆಗೆ ಇದನ್ನ ತಗೊಳಕ್ ಹೇಳ್ತಿದ್ದಾರೆ. ಬಟ್ ನಾನು ಬೇರೆದು ಫೈನಲೈಸ್ ಮಾಡ್ತಾ ಇದ್ದೀನಿ. ನನ್ನ ಮಗನ್ ಮಿಸ್ ಮಾಡ್ಕೊಳ್ಳಿಲ್ವ ನವಿನತ ನೀನು? ವಿಡಿಯೋಸ್ ನೋಡ್ಬಿಟ್ರೆ ಸಾಕು. ಅಪ್ಪೋ ನೀನ್ ಮಿಸ್ ಮಾಡ್ಕೊಂಡಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧವಿ ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಸೀಮಂತ ಸ್ಯಾರಿ ತಗೊಳಕ್ಕೆ ನಮ್ಮ ಮಾಧವರು ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಅವ್ರ ಕೆಳಗಡೆ ಹೋಗಿ ವೇಟ್ ಮಾಡ್ತಿದ್ದಾರೆ ಮೈಸೂರ್ಗೆ ಹೋಗೋಣ ಅಂತ ಹೇಳಿ. ಸೊ ಇನ್ನೊಂದೇನಂದ್ರೆ ಮಧುಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ಅದ್ರ ಜೊತೆ ಒಳಗೆ ಸರ್ಪ್ರೈಸ್. ಮಾಧವರು ಬೇಡ ಅಂತ ಹೇಳ್ತಿದ್ರು, ಹೇಳ್ಬಿಡ ಅಂತ. ಬಟ್ ಅವಳ ಪಾಪ ತುಂಬಾ ದಿನದಿಂದ ಕರಿತಾನೆ ಇದ್ಲು ಊಟಕ್ಕೆ, ಈ ಟೈಮ್ ಅಲ್ಲಿ ಬರ್ಬೇಕು ಬಾ ಬಾ ಅಂತ. ಸೊ ಹೋಗಕ್ ಆಗ್ಲಿಲ್ಲ. ನಾನು ಮೈಸೂರು ಸಿಲ್ಕ್ ಸ್ಯಾರಿ ತಗೋಬೇಕು ಅಂತ ಅನ್ಕೊಂಡು ತುಂಬಾ ಇಷ್ಟ. ಅಲ್ಲಿ ಹೋಗಿ ನೋಡೋಣ ಯಾವ್ದು ಏನು ಅಂತ ಗೊತ್ತಿಲ್ಲ. ಹಲೋ ಮಾಧವ್ರೆ, ಗುಡ್ ಮಾರ್ನಿಂಗ್. ಹಲೋ ನಿತಿನಣ್ಣ. ನಾವಿವಾಗ KSIC ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ಬಂದಿದ್ದೀವಿ. ಯಾವ ಏರಿಯಾ ಇದು? ರೈಲ್ವೆ ಸ್ಟೇಷನ್ ರೋಡ್ ಗೈಸ್. ಫಸ್ಟು ವಿಸಿಟ್ ಇಲ್ಲಿಗ, ಮಯೂರ ಹೋಟೆಲ್ ಹತ್ರ ಫಸ್ಟ್ ವಿಸಿಟ್ ಇಲ್ಲಿ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ನಮ್ಮ ಯಜಮಾನ್ರು ಎಲ್ಲಿ ಬಂದರೂ ಬಿಸಿ. ಮತ್ತು ಈ ಕಲರ್ಸ್ ಎಲ್ಲ ಯಾರು ನೋಡ್ತಾರ ಹೇಳು ನೀನು? ನನಗಿಷ್ಟ ಆಗೋಂಥದ್ದು ಬೇಕು. ಇಷ್ಟ ಆಯಿತು. ಮೈಸೂರು ಸಿಲ್ಕ್ ಬೇಡಿಕೆ ಜಾಸ್ತಿ. ಅದರಲ್ಲಿ ಬೇರೆ ಕಲರ್, ಈ ಪ್ಯಾಟ್ರನ್ ಅಲ್ಲಿ ಕಲರ್ ಕಲರ್ ಎಷ್ಟು ಹೇಳಿ ಇದು? ಒಂದು ಅಂಗಡಿ ಶಾಪಿಂಗ್ ಮುಗಿತು ಗೈಸ್, ಸಿಗ್ಲಿಲ್ಲ. ನಮ್ಮ ಅದು ನಿತಿನ ಬೇಗ ನಡೆಯುತ್ತೆ. ಅದು ಏನು ಗೊತ್ತಾ, ಚಿನ್ನ ತಗೊಬಿಡ್ಬೋದು, ಈ ಸೀರೆ ತಗೊಳಕ್ಕಾಗಲ್ತು. ಫಸ್ಟು ಎಕ್ಸ್ಪೀರಿಯೆನ್ಸು ನಮ್ಮ ಯಜಮಾನ್ರಿಗೆ. ಏನ್ರಿ ಅದು ಮೈಸೂರು ಸಿಲ್ಕ್ ತಗೊಳ್ಳುವಾಗ ಯಾವಾಗಲೂ ಬರಲಿಲ್ಲ ಅವರು, ಮದುವೆಲೇ ಲಾಸ್ಟ್. ಸೆಕೆಂಡ್ ಬಂದ್ವಿ ಸೆಕೆಂಡ್ ಶಾಪಿಗೆ. ನಮ್ಮ ಅದು ಇಷ್ಟ ಆಗಲ್ಲ, ಬಟ್ ನಂಗೆ ಇಷ್ಟು ಕಾಸ್ಟ್ಲಿ ಇಷ್ಟ ಇಲ್ಲ. ಎಷ್ಟು ಹೇಳಿ ಮಾಡಿದ್ದು? ಫೋಟೋ ತೆಗಿತಾರ. ಗೈಸ್ ಇದು ಆಲ್ರೆಡಿ 3ನೇ ಶಾಪ್ ವಿಸಿಟ್ ಮಾಡ್ತಿರೋದು. ನನಗಂತೂ ಜೀವನ ಚಿಕಿತ್ಸೆ ಗೊತ್ತಾಗಲಿದ್ದ. ಗೈಸ್ 5 ಅಂಗಡಿ ನೋಡಿದ್ವಿ, ಎಲ್ಲೂ ನನಗೆ ಇಷ್ಟ ಆಗಲಿಲ್ಲ. ಕೊನೆಗೆ ಹೊಟ್ಟೆ ಹಸಿತಾಯಿತು. ನಾವು ವೆಜ್ಜು, ನಾನು ಮತ್ತು ನಿತಿ. ನಮ್ಮ ಯಜಮಾನರು ನಾನ್ ವೆಜ್ ಮಟನ್ ಬಿರಿಯಾನಿ ತೊಗೊಂಡಿದ್ದಾರೆ. 6 ಬಂದಿದ್ದೀವಿ ನಾವು. ಸೊ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲಾನು ಏನು ಅಂತಲೇ ಗೊತ್ತೈತಲ್ಲ. ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗ್ಬಿಟ್ಟೈತೆ ನನಗೆ. ನಿಮ್ದು ಸರಿ ಹುಡುಗರದು ಇಷ್ಟೆಲ್ಲ ಯೋಚನೆ ಮಾಡೋಂಗಿಲ್ಲ. ಹೆಂಗೈತೆ ಮಧು ಬಿರಿಯಾನಿ? ಸೀರೆ ಬಗ್ಗೆ ಏನು ಅನ್ನಿಸ್ತು ಹೇಳಿ. ಹಾಂ, ಏನಂತ ನೀವು ಸೆಲೆಕ್ಟೇ ಮಾಡ್ತಾ ಇಲ್ವಲ್ಲ ಅಂದ್ರೆ ನಂಗೆ ಬೇಕಾದ್ರೂ ಸಿಗ್ತಾ ಇಲ್ಲ ಅಲ್ಲಿ. ಫಸ್ಟ್ ಎಕ್ಸ್ಪೀರಿಯನ್ಸಾ? ಅನ್ಕೊಂಡಿದ್ರಾ ಹಿಂಗೆ ಅಂತ? ಏನು ಗೋಲ್ಡ್ ತಗೊಬಂದಂಗೆ ತಗೊಬರ್ಬೋದು ಅನ್ಕೊಂಡಿದ್ರಿ ಅಲ್ವಾ? ಓಪನ್ ಮಾಡೋ. ವೆಲ್ಕಮ್ ಟು ಹಾ ಮೈಸೂರು. ಹಾ, ಹೆಂಗೆ ಹೇಳ್ರಿ, ಅನ್ಕೊಂಡಿದ್ದ ಬರ್ತೀನಿ ಅಂತ? ಸರ್ಪ್ರೈಸ್ ಹೇಳ್ಬಿಟ್ಟ ಮಧುಗೆ. ಹೇಳಿಲ್ಲ. ಗೈಸ್
ನನಗೆ ಇವನು ಇಲ್ಲಿ ಇರ್ತಾನೆ ಅಂತ ಗೊತ್ತಿಲ್ಲ. ನೆನ್ನೆ ಫಂಕ್ಷನ್ ಮುಗಿಸ್ಕೊ ಹೊಟ್ಟೋಗಿರ್ತೀಯ ಅಂತ ಅನ್ಕೊಂಡೆ. ನಿಶನ್ ಕಾಲ್ ಮಾಡಿದ್ರೆ ಅವಳು ಅಕ್ಕ ಕಾಲೇಜ್ಗೆ ಹೋಗಿರ್ತಾಳೆ ಇಲ್ಲ ಮಲಗಿರ್ತಾಳೆ ಅಂತ ಅನ್ಕೊಂಡೆ. ಅವಳು ಗೊತ್ತಿಲ್ಲ ತಾನೇ. ಅವ್ರ ಭಾವ ಬಂದಿರುತ್ತೆ. ಏನ್ ಇಬ್ರು ಒಂದೇ ಸತಿ ನೋಡಾರಲ್ಲ ಭಾವನ್ ಗೆಟಪ್ ನೋಡಿ ಗೈಸ್. ಗಡ್ಡ ಫಸ್ಟ್ ಟೈಮ್ ನಾ ಈ ಥರ ನೋಡ್ತಾ ಇರೋದು, ಫೋಟೋ ಅಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಚೆನ್ನಾಗೈತೆ ಡಿಫ್ರೆಂಟ್ ಆಗಿ. ಮೈಸೂರು ಸಿಲ್ಕ್ ಸೀರೆನ ತಗೊಳಕ್ಕೆ ಅರಾರ ಸಾಹಸ ಕೊನೆಗೂ ಸಿಗ್ಲಿಲ್ಲ. ಗೊತ್ತು ಭಾವ ಹೇಳಿದ್ರು ಪೂಜಾ ಒಂದು ಒಪ್ಲಿಲ್ಲ ಕಣಪ್ಪ ಅಂತ. ಒಪ್ಪ ನಮ್ಗೆ ಇಷ್ಟ ಆಗತ್ತಾನೆ ತಗೋಬೇಕು. ಹೊಸ ಕಾರಲ್ಲೇ ನಿಂತಿದೆ ನೋಡಿ ಭಾವ ಸ್ಟ್ರೈಟ್. ನೆನ್ನೆ ಅವ್ನು ಫೋನ್ ಮಾಡಿ ಹೇಳಿದ್ಲು ಕಣೋ ನನಗೆ. ನನ್ನ ಮುಂಚೆನೇ ಗೊತ್ತಿತ್ತು ಕಣೋ ಹೋಗಲೇ ಅಂದೆ. ಬನ್ನಿ ಇಲ್ಲೇ ಬಾ ಇಲ್ಲಿ. ಅಲ್ಲೇ ವಿಡಿಯೋ ಮಾಡ್ತಾವಳು. ತಡಿ 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 ಆಚೆ ಕರಿ. ಇಲ್ಲ ಏನಿಲ್ಲ, ಹಂಗೆ ಬಂದ್ರೆ ಸರ್ಪ್ರೈಸ್ ಚಂದ. ಹಂಗ ಬಾಬುಜಿ ಹೇಗಿದ್ದೀರಿ? ಕೊನೆಗೆ ನಮ್ಮ ಶಾಪ್ಗೆ ಹಾಯ್ ನಿತಿ. ಏನು ಸಮಾಚಾರ? ಏನಿಲ್ಲ, ಈಗೆಲ್ಲ ಪ್ಯಾಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡೋದು ಹೆಂಗೆ ಅಂತ ಒಂದು ಕ್ವಿಕ್ ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮದು ಅದೇನೋ ಗಾದೆ ಹೇಳ್ತಾರಲ್ಲ, ಕೊಂಕಣ ಸುತ್ತು ಮೈಲಾರಿಗೆ ಬಂದ್ವಿ ಅಂತ. ನಮ್ಮ ಹತ್ರನೇ ಇಟ್ಕೊಂಡು ಬೇರೆ ಕಡೆ ಹೋಗಿದ್ದು ಬಂದವ್ರು ನಾವೇ ಅನಿಸ್ತದೆ ಗೈಸ್. ಫೈನಲಿಗೆ ನಮ್ಮ ಚನ್ನಪಟ್ಟಣ ಶೋರೂಮ್ ಬಂದ್ವಿ. ಸೊ ಅಲ್ಲಿದ್ದವ್ರು ಯಾರೋ ಗೊತ್ತಿರೋರು ಪಾಪ ಆಂಟಿ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು. ಮತ್ತು ನಮ್ಮ ಸೋಮ್ಯಕ್ಕಂಗೆ ಗೊತ್ತಿರೋರು ಒಬ್ಬರು ಇದ್ದರು. ನೋಡೋಣ, ಇಲ್ಲಿ ಫೈನಲಿ ತಗೋಬೋದು. ಬೆಳಿಗ್ಗೆಯಿಂದ ಫುಲ್ಲು ಟಯರ್ಡ್ ಗೈಸ್. ಸುತ್ತಾಡ್ಕೊಂಡು ಬಂದ್ವಿ. ಕೊನೆಗೂ ಸ್ಯಾರಿ ಸಿಗಲಿಲ್ಲ ಮೀನ್ಸ್ ಅಂದರೆ ಕಲರ್ಸ್ ಇಷ್ಟ ಆಗಲಿಲ್ಲ ನನಗೆ. ಆಲ್ಮೋಸ್ಟ್ ನನ್ನ ಹತ್ರ ಆ ಥರ ಎಲ್ಲ ಕಲರ್ಸು ಇತ್ತು. ಬಟ್ ಅದೇ ಥರ ಪ್ಯಾಟ್ರನಲ್ಲಿ ನೋಡಿದ್ದೀನಿ. ಬಟ್ ನಾಳೆ ಇಲ್ಲಿ ಚನ್ನಪಟ್ಟಣದಲ್ಲಿ ಮಾಧು ಅವ್ರಿಗೆ ಗೊತ್ತಿರೋರೊಬ್ಬರು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ನೋಡಬೇಕು. ಮಧು ಪಾಪ ಮನೆ ಕಾಯ್ತಾ ಇದ್ಲು. ಬಟ್ ಈ ಟೈಮಲ್ಲಿ ಫುಲ್ಲು ಬೆಳಗ್ಗೆಯಿಂದ ಸುತ್ತಾಡಿ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿತ್ತು. ದೆನ್ ತಲೆನೋವು ಬೇರೆ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಾಗಿ ಅಲ್ಲಿ ಮನೆಗೆ ಇರ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಅವಳು ಗೋಡನಲ್ಲಿದ್ಲು, ಏನೋ ಸ್ಯಾರಿದೇನೋ ನೋಡ್ತಿದ್ಲು. ಮತ್ತೆ ನಂಗೆ ಕಾಲ್ ಮಾಡಿಬಿಟ್ಟು ಫಸ್ಟ್ ನಿಶುಂಗೆ ಮಾಡಿದೆ. ನಿಶಾ ಕಾಲೇಜ್ಗೆ ಹೋಗಿದ್ಲು. ಆಮೇಲೆ ಕಾಲ್ ಮಾಡಿದ್ಲು, ಹೊರ್ಟೋಗಿದ್ದೀರಾ ಅಕ್ಕ ಅಂತ. ಸೊ ಆಮೇಲೆ ಮದನಂಗೆ ನೋಡೋಣ ಅಂತ. ನಿಕ್ಕಿ ಆದರೆ ಅವಳ ಜೊತೆನೇ ಇರ್ತಾರೆ ಅನ್ನೋದು ಗೊತ್ತಿತ್ತು ನನಗೆ. ಆದರೂ ಅವಳಿಗೆ ಸಡನ್ ಶಾಕು ನಾನು ಹೋಗಿರೋದು. ಒಂದು ಕಡೆ ಸಿಕ್ಕಾಪಟ್ಟೆ ಖುಷಿ ಆದಳು. ಬಟ್ ಮನೆಗೆ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ಲು. ಬಟ್ ಆಗಲಿಲ್ಲ, ಬಂದ್ಬಿಟ್ವಿ ನಾವು, ಟೈಮ್ ಆಗ್ತಿತ್ತು ಅಂತ ಹೇಳಿ. ನೆಕ್ಸ್ಟ್ ಅಂತೂ ಹೋಗೋಕ್ಕಾಗಲ್ಲ. ಅವಳೇ ಹೇಳ್ತಾಯಿದ್ಲು, ಇನ್ಯಾವಾಗ ಬತ್ತೀಯಾ, ಇನ್ನು 2 ವರ್ಷ ಬರೋಕ್ಕಾಗಲ್ಲ ಅಂತ. 2 ವರ್ಷ ಎಲ್ಲ ಇಲ್ಲ, ಒಂದು 8 ತಿಂಗಳಾದರೂ ಓಕೆ, ಅದಾದಮೇಲೆ ಹೋಗ್ಬೋದು. ಓಕೆ ಗಾಯ್ಸ್, ನೋಡೋಣ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು, ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ನಾಳೆ ಬರುತ್ತೆ, ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಹೋದಾಗ ನಾನು ತೋರಿಸ್ತೀನಿ. ಬಟ್ ಅಲ್ಲಿರೋದ್ರಲ್ಲೇ ಒಂದು ತೊಗೋತಾ ಇದ್ದೀನಿ, ಯಾವುದು ಅಂತ ನೋಡೋಣ. ಲಾಸ್ಟ್ ಇಯರ್ ಎಲ್ಲ ನಾವು ತೊಗೊಂಡಾಗ ಇಷ್ಟೊಂದು ಕ್ರೌಡ್ ಇರಲಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಕ್ರೌಡು, ಸಿಕ್ಕಾಪಟ್ಟೆ ಡಿಮ್ಯಾಂಡು. 1-2 ಅಷ್ಟೇ ಇರೋದು, ಎಲ್ಲೇ ಹೋದ್ರೂ. ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ ನಿಜವಾಗ್ಲೂ. ಒಂದೊಂದ್ಸಲ ಮೈಸೂರು ಸಿಲ್ಕ್ ಸವಾಸನ ಬೇಡ ಅನಿಸುತ್ತೆ. ಬಟ್ ನನಗೆ ಏನು ಮಾಡೋದು, ಅದೇ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಈ ಥರ ಒಂದು ಫಂಕ್ಷನ್ಗೆ ಆ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸ್ವಲ್ಪ ನನಗೂ ಕಂಫರ್ಟಬಲ್ ಝೋನ್, ಅದು ಕಂಫರ್ಟಬಲ್ಲಾಗಿರುತ್ತೆ. ತೀರಾ ಹಿಂಸೆ ಅಂತ ಅನಿಸಲ್ಲ ಆ ಸೀರೆ ಆದರೆ ಅಂತ. ನಮ್ಮ ಅದಕ್ಕಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅಂಗಡಿ ಮುಟ್ಟು ಎಲ್ಲೂ ಬರದೇ ಇರೋರು ಇವತ್ತು ನನಗೋಸ್ಕರ ಬಂದರು ಪಾಪ. ಸಿಕ್ಕಾಪಟ್ಟೆ ಟಯರ್ಡು ಆದರು. ಮತ್ತು ಇವಾಗಿನ ಕಾಲದಲ್ಲೂ ಇವಾಗಿನ ಜನ್ರೇಷನಲ್ಲೂ ಇಷ್ಟೊಂದು ಕಷ್ಟನಾ ಸೀರೆ ತಗೊಳ್ಳೋದು ಹೆಣ್ಮಕ್ಳಿಗೆ ಅನ್ನೋದು ಗೊತ್ತಾಯಿತು ಅವ್ರಿಗೆ ಅಷ್ಟೆ. ಸೊ ಗೈಸ್, ಫೈನಲಿ ಸ್ಯಾರಿ ತೊಗೊಳಕ್ಕೆ ಬಂದೆ. ಸೊ ಮೊನ್ನೆ ಡಿಸಪಾಯಿಂಟ್ ಆಗಿತ್ತು. ಇವಾಗ ಅಲ್ಲಿ ಬಿಲ್ಲಿಂಗ್ ನಡೀತಿದೆ. ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಏನು ಅಂತ ಗೆಸ್ ಮಾಡಿ ನೋಡೋಣ. ಸೊ ನಮ್ಮ ಚನ್ನಪಟ್ಟಣದ್ದು
ಶಾಪ್ ಇದು. ಗೈಸ್ ಫೈನಲಿ ಸ್ಯಾರಿ ಸಿಕ್ತು. ಸೊ ಎಷ್ಟೆಲ್ಲ ಓಡಾಡಿ ಕೊನೆಗೂ ನಮ್ಮ ಚನ್ನಪಣ್ಣದಲ್ಲೇ ತಗೊಳ್ಳೋಂಗಾಯಿತು. ಏನ್ರಿ ಯಜಮಾನ್ರೆ, ನಮ್ಮ ಮನೆ ನಿಯರೇ ಇರೋದ್ರಿಂದ ಬೈಕಲ್ಲಿ ಬಂದು ತುಂಬ ದಿನ ಆಗಿತ್ತು, ಅದಕ್ಕೆ ಬೈಕಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಅದು ಹೆಂಗೈತೆ ಸ್ಯಾರಿ? ಸೊ ಎಲ್ಲ ಗ್ರೀನ್ ಅಂದ್ಕೊಂಡಿದ್ದೀರಾ? ಗ್ರೀನ್ ಅಂತೂ ಅಲ್ಲ, ಗೆಸ್ ಮಾಡಿ ನೋಡೋಣ. ಲೈಫಲ್ಲಿ ಫಸ್ಟ್ ಟೈಮು ಗಾಯ್ಸ್ ಈ ಥರ ಸಾಹಸ ಮಾಡಿ ಸ್ಯಾರಿ ತಗೊಂಡಿರೋದು. ಯಾಕಂದರೆ ರೇಷ್ಮೆ ಸೀರೆ ಆಲ್ಮೋಸ್ಟ್ ಸಿಕ್ಬಿಡುತ್ತೆ ಇವಾಗ. ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆ. ಅದಾದಮೇಲೆ ರೇಷ್ಮೆ ಕೂಡ ಯಾರೂ ಬೆಳೀತಾ ಇಲ್ಲ ಹಳ್ಳಿಗಳಲ್ಲಿ. ಹಂಗಾಗಿ ಮೈಸೂರು ಸಿಲ್ಕಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ನಮ್ಮ ಮಮ್ಮಿಯವರೇ ಇಲ್ಲ, ನಮ್ಮ ಮಮ್ಮಿಗೆ ತೋರಿಸೋಣ ಅಂತ ತಗೊಂಡು ಬಂದರೆ ಎಲ್ಲೋ ಆಚೆ ಹೋಗೋರೆ. ಇಲ್ಲ ಗೈಸ್, ಬಂದಮೇಲೆ ನೋಡೋಣ. ಸೊ ಬಟ್ ಸ್ಯಾರಿ ಅನ್ಬಾಕ್ಸಿಂಗ್ ಎಲ್ಲ ಇವಾಗ ಮಾಡೋಕ್ಕಾಗಲ್ಲ, ಯಾಕಂದರೆ ನೆಕ್ಸ್ಟ್ ಹೇಳ್ತೀನಿ. ಸೊ ನೀವು ಆಲ್ಮೋಸ್ಟ್ ಕೇಳ್ತೀರಾ ಯಾವ ಕಲರ್ ತೊಗೊಂಡಿದ್ದೀರಾ, ಯಾವ ರೇಂಜಲ್ಲಿ ತೊಗೊಂಡಿದ್ದೀರಾ ಅಂತ. ಅದನ್ನೆಲ್ಲ ನೀವೇ ಗೆಸ್ ಮಾಡಿ ನೋಡೋಣ. ಬಟ್ ನಾನು ತೋರಿಸಿರೋ ಕಲೆಕ್ಷನ್ಸಲ್ಲಿ ಯಾವುದೋ ಒಂದು ಸ್ಯಾರಿ ಅದು. ಬಟ್ ಯಾವ್ದು ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ನೀವು ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗ್ರೀನ್ ಅಂತೂ ತೊಗೊಂಡಿಲ್ಲ ಅಂತ ಹೇಳಿದ್ದೀನಿ. ಗ್ರೀನ್ ಅಲ್ಲದೆ ಯಾವ ಥರ ತೊಗೊಂಡಿರ್ಬೋದು. ಆಲ್ಮೋಸ್ಟ್ ಅಲ್ಲಿ ತೋರಿಸಿರೋದ್ರಲ್ಲಿ ಪ್ಯಾಟ್ರನ್ ಇದೆ ಅದು. ಬಟ್ ಕಲರ್ ಯಾವ್ದು ತೊಗೊಂಡಿದ್ದೀನಿ ಅನ್ನೋದನ್ನ ಗೆಸ್ ಮಾಡಿ ನೋಡೋಣ. ಓಕೆ, ನಮ್ಮ ಮಮ್ಮಿ ಬರಲಿ, ನಮ್ಮ ಮಮ್ಮಿ ಬಂದಮೇಲೆ ಹೇಳೋಣ ಎಷ್ಟು ಖುಷಿ ಪಡ್ತಾರೆ ನೋಡೋಣ. ಆಲ್ಮೋಸ್ಟ್ ನಮ್ಮ ಮಮ್ಮಿಗೆ ಗೊತ್ತು, ನೋಡೋಣ. ಸೀಮಂತಕ್ಕೆ ಉಟ್ಕೊಂಡಾಗ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಆ್ಯಂಡ್ ಯಾವ ಕಾಸ್ಟು, ಯಾವ ರೇಂಜು ಎಲ್ಲನೂ ಹೇಳ್ತೀನಿ ನಾನು ನಿಮಗೆ. ಓಕೆನಾ? ಹಲೋ, ಎಲ್ಲೋಗಿದ್ರಿ ಇಂದ್ರಮ್ಮವ್ರೆ? ಹಾಲು ತರ್ಕೊಂಡು ಇಷ್ಟೊತ್ತಲ್ಲುವೆ ಗೈಸ್, ರಾತ್ರಿ ಹೊತ್ತು ಹಾಲು ಕುಡಿಬೇಕು ನಾವು, ಹಂಗಾಗಿ ತರಕ್ಕೆ ಹೋಗಿದ್ದಾರೆ. ಮಮ್ಮಿ ಫೈನಲಿ ಸೀರೆ ತಗೊಬಂದ್ವಿ. ಹೆಂಗೆ ಖುಷಿ ಐತೈತಾ? ಹಾಂ, ನಮ್ಮ ಮಮ್ಮಿಗಂತೂ ಇಷ್ಟ ಇಲ್ಲ. ನಮ್ಮ ಮಮ್ಮಿ ನಮ್ಮ ಮನೆ ಗೃಹಪ್ರವೇಶದಲ್ಲಿ ಮೈಸೂರು ಸಿಲ್ಕೆ ಹುಟ್ಟಿದ್ದು. ಬಟ್ ಆದರೆ ನಮ್ಮ ಮಮ್ಮಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ಏನೋ ಒಂಥರ ಅದು ಫುಲ್ಲು ಸಾಫ್ಟ್ ಆಗಿರೋದಕ್ಕೆ ಅವ್ರಿಗೆ ಒಂಥರ ಅನ್ಸುತ್ತಂತೆ. ರೇಷ್ಮೆ ಮಮ್ಮಿ ನಿಂಗೆ ಜಾಸ್ತಿ ರೇಷ್ಮೆ ಸೀರೆ ಇಷ್ಟನಾ? ಅದಿಷ್ಟ ಇಲ್ವಾ? ನಮ್ಮ ಮನೇಲಿ ಹುಟ್ಟಿದ್ದು, ನಮ್ಮ ಮನೆ ಗೃಹಪ್ರವೇಶ ಹುಟ್ಟಿದ್ದು ನಿಂಗೆ ಇಷ್ಟನೇ ಆಗಲಿಲ್ಲ ಅಲ್ವಾ? ಓಕೆ ಓಕೆ ಗೈಸ್, ಇವಾಗ ನಮ್ಮ ಮಮ್ಮಿಯವರು ಸ್ಯಾರಿ ಹೇಗಿದೆ ಏನು ಅಂತ ನೋಡ್ಬಿಟ್ಟು ಹೇಳ್ತಾರೆ. ಚಂದ. ಸೊ ಗೈಸ್, ಇವಾಗ ನಾವು ನಮ್ಮ ಅತ್ತೆಗೆ ಒಂದು ಸ್ಯಾರಿ, ನಮ್ಮ ಮಮ್ಮಿಗೆ ಒಂದು ಸ್ಯಾರಿ ಆ್ಯಂಡ್ ನಮ್ಮ ಶಿವವಂಗೆ ಸಿಂಪಲಾಗಿ ಬೇಕಂತೆ. ಸೊ ಮಮ್ಮಿಗೊಂದು, ಅತ್ತೆ ಮೀನ್ಸ್ ಮಾಧು ಅವರ ಅಮ್ಮಂಗೊಂದು ಸ್ಯಾರಿ ತೊಗೋಬೇಕಿತ್ತು ಸೀಮಂತಕ್ಕೆ ಅಂತ ಹೇಳಿ. ಮೀನ್ಸ್ ಸೀಮಂತ ನಂದು, ಬಟ್ ಅವ್ರಿಗೂ ಕೊಡಿಸ್ಬೇಕು. ಹಾಗಾಗಿ ಸಿಕ್ಕಾಪಟ್ಟೆ ಇಷ್ಟೊಂದು ಕಲೆಕ್ಷನ್ ಇದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಗೈಸ್. ನೋಡೋಣ ಯಾವುದು ಫೈನಲೈಸ್ ಆಗುತ್ತೆ ಏನು ಅಂತ. ಬಟ್ ನಮ್ಮ ಅಜ್ಜಿಗೆ ಈ ಥರ ಇಷ್ಟ. ಒಂದು ಇದು ಓಪನ್ ಮಾಡು. ನಮ್ಮ ಚಂದು ಅವರು ನಮ್ಮ ಅತ್ತೆಗೆ ಇದನ್ನು ತೊಗೊಳಕ್ಕೆ ಹೇಳ್ತಿದ್ದಾರೆ. ಬಟ್ ನಾನು ಬೇರೆದು ಫೈನಲೈಸ್ ಮಾಡ್ತಾಯಿದ್ದೀನಿ. ಚಂದು ನಿಂಗೆ ಇಷ್ಟ ಆಯಿತಾ? ಬಟ್ ಅವ್ರ ಹತ್ರ ಈ ಕಲರ್ಸ್ ಐತೆ ಚಂದು, ಬಟ್ ಆ ಥರ ಕಲರ್ ನೋಡಲಿಲ್ಲ ಗ್ರೀನಲ್ಲಿ. ನೋಡೋಣ. ಚಂದುಗೆ ಕನ್ಫ್ಯೂಷನ್ ಐತೈತೆ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ಯಾಕ ಸೀಮಂತ ನಿಂದ ಅವ್ರದ ಅಲ್ವೇ ಚಂದು? ಬಟ್ ಅವರು ಚೆನ್ನಾಗಿ ಮಿಂಚ್ಬೇಕಲ್ವ ಗೈಸ್, ಅದಕ್ಕೋಸ್ಕರ. ಏನಂತೀಯ ಚಂದು? ಇಬ್ರಿಗೂ ಈಕ್ವಲ್, ಅವ್ರಿಗೆ ಕಮ್ಮಿ ಇಲ್ಲ, ಇವ್ರಿಗೆ ಜಾಸ್ತಿ ಇಲ್ಲ. ನಮ್ಮನೆ ಇನೋಗ್ರೇಷನಲ್ಲೂ ಅಷ್ಟೇ ಗೈಸ್, ಅವ್ರಿಗೆ ಏನು ರೇಟು ತಂದಿದ್ವಿ ಇವ್ರಿಗೂ ಅದೇ ರೇಟು. ಸೊ ಇವಾಗಲೂ ಅದೇ ಥರ ಸಿಕ್ಕಿದೆ ನೋಡಿ, ದೇವ್ರ ಇಚ್ಛೆ ಹೆಂಗೈತೆ ಅಂತ. ಲಾಸ್ಟಲ್ಲಿ ತೋರಿಸ್ತೀನಿ ಯಾವ್ದನ್ನ ಫೈನಲೈಸ್ ಮಾಡಿದೆ ಅಂತ. ನಮ್ಮ ಶಿವವಂಗೊಂದು ತಗೋಬೇಕು. ನಮ್ಮ ವಿನುತಕ್ಕವ್ರ ಆಗಮನ, ಮದುವೆ ಆದಮೇಲೆ ಫಸ್ಟ್ ಟೈಮು. ಏನು ವಿನು ಸಮಾಚಾರ? ಹಾಂ, ಇವಾಗಾದರೂ ಚೇಂಜ್ ಆಗಿದೆಯಾ ಏನು? ಇನ್ನೂ ನಾಚ್ಕೋತೀಯಲ್ಲ, ಮಾತಾಡು. ಹಾಂ, ಆ ಥರ ಏನೂ ಇಲ್ಲ. ಏನು ಅಂಕಲ್? ವಿನುತಾ ಅವರ ಮಮ್ಮಿ ಸೈಲೆಂಟ್ ಗರ್ಲ್, ಅದಕ್ಕೆ ವಿನುತಾ ಅಷ್ಟೊಂದು ಸೈಲೆಂಟು ಅಲ್ವಾ ವಿನುತಾ? ಕಾರಣ ನಿಮ್ಮ ಮಮ್ಮಿ. ಚಂದು, ಯಾಕೆ ನೀವಿಬ್ರು ಹಿಂಗೆ ಕೂತಿದ್ದೀರಿ ವಿನುತನ್ ಮಾತಾಡ್ಸಕ್ಕೆ? ಹಾಂ, ಇವರು ಮದುವೆ ಮುಗಿಸ್ಕೊ ಬಂದಿದ್ದಾರೆ, ಅವರ ಮಾವನ ಮಗಳದ್ದು ಮದುವೆ. ಅಪ್ಪ ಅವ್ರು ಯಾಕೆ ಔಟ್ ಸೈಡು ಕದ್ದು ಮುಚ್ಚಿ ನೋಡ್ತಾವನೇನೋ? ಹಾಂ ಅಪ್ಪು, ವಿನುತಾ ಹೆಂಗೈತೆ ಆಫ್ಟರ್ ಮ್ಯಾರೇಜ್ ಲೈಫ್? ಚೆನ್ನಾಗಿದ್ಯಾ? ಯಾರಪ್ಪ? ಮಮ್ಮಿ ಹಳೆ ಬ್ಲಾಗ್ ನೋಡ್ತೈತಾ? ಹಾಂ, ನಮ್ಮ ಅಪ್ಪಗೆ ಯಾವಾಗಲೂ ಕ್ರಿಕೆಟ್ದೇ ಹುಚ್ಚು ಗೈಸ್.
ಯಾವಾಗಪ್ಪ ಕೋಚಿಂಗ್ ಸೇರ್ಕೊಳ್ಳೋದು ನೀನು? ಗೊತ್ತಿಲ್ಲ. ಗೊತ್ತಿಲ್ಲ ಮೀನ್ಸ್ ಪಪ್ಪಕ್ಕೆ ಸೇರಿಸ್ದಾಗ. ನನ್ನ ಮಗನ್ ಮಿಸ್ ಮಾಡ್ಕೊಳ್ಳಿಲ್ವನ ವಿನುತ ನೀನು? ವಿಡಿಯೋಸ್ ನೋಡ್ಬಿಟ್ರೆ ಸಾಕು. ಅಪ್ಪು ನೀನು ಮಿಸ್ ಮಾಡ್ಕೊಂಡಾ? ಹ್ಞೂ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ತನಕ ಬಂದಿರೋದು ನಿಮ್ಮ ಸಪೋರ್ಟಿಂದನೇ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್.